ಕೀರ್ತನೆಗಳು 55ನೇ ಕೀರ್ತನೆ 22ನೇ ಚರಣ. ನಿನ್ನ ಚಿಂತೆ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ದಾವೀದ ಏನಂತ ಹೇಳ್ತಾನ, ನಮ್ಮ ಪ್ರತಿ ಚಿಂತೆಯನ್ನು ನಾವು ಯಾರ ಮೇಲೆ ಹಾಕ್ಬೇಕಂತ, ದೇವರ ಮೇಲೆ ಹಾಕ್ಬೇಕು. ಆತ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಆಕ್ಚುಲಿ ದಾವೀದಿಗೇನ ಭಯ ಇಲ್ಲನ, ಭಯ ಇಲ್ಲದೆ ಈ ಮಾತು ಬರೀತದನ ಅಂದ್ರೆ ದಾವೀದ ಕೂಡ ಭಯ ಬೀಳ್ತಾನ. ಅಲ್ಲಿ ನೋಡ್ರಿ ಒಂದ್ ಮಾತು ಹೇಳ್ತಾನ, 55:4 ಆ ವಚನದಲ್ಲಿ ಒಂದ್ ಮಾತು ಹೇಳ್ತಾನ ನೋಡ್ರಿ. ನನ್ನ ಹೃದಯವು ನೊಂದು ಬೆಂದಿದೆ, ನನ್ನ ಹೃದಯವು ನೊಂದು ಬೆಂದಿದೆ, ಮರಣ ಭಯವು ಆವರಿಸಿಕೊಂಡದೆ. ಏನಂತ? ಮರಣ ಭಯವು ಆವರಿಸಿಕೊಂಡಿದೆ ಅಂತ. ಯಾರಿಗೆ? ದಾವೀದಿಗೆ. ಮತ್ತೆ ನೆಕ್ಸ್ಟ್ ಏನಂತಾನ? ಅಂಜಿ ನಡುಗುತ್ತೇನೆ, ದಿಗುಲು ನನ್ನನ್ನು ಹಿಡಿದಿದೆ. ಭಯ ಬೀಳ್ತಾನ, ಮರಣ ಭಯ ಉಂಟಾಗತ್ತೆ. ದಾವೀದಿಗೇನು ಭಯ ಇಲ್ಲ ಅಂತಲ್ಲ, ದಾವೀದ್ ಕೂಡ ಭಯ ಪಡ್ತಾನ. ಅಂದ್ರೆ ದಾವೀದ್ ಕೂಡ ಆ ಪರಿಸ್ಥಿತಿಗಳು ಎದುರಾಗವ, ಮರಣ ಭಯ ಪರಿಸ್ಥಿತಿ ಎದುರಾಗತ್ತೆ. ಭಯಂಕರವಾದ ಶೋಧನದಲ್ಲಿ ದಾವೀದ್ ನಡೀತದನ್ನ. ಸೌಲು ನೋಡಿದ್ರೆ ದಾವೀದನ ಸಾಯಿಸ್ಬೇಕಂತ ಹೇಳಿ ಬೆನ್ನಟ್ಟುತ್ತದನ್ನ. ಸೌಲು ಸೈನ್ಯವೆಲ್ಲ ಸಿದ್ಧವಾಗೈತೆ, ಹುಡುಕಕತ್ತಾರ ಯಾರನ್ನ? ದಾವೀದನ. ದಾವೀದ್ಗೆ ಎಂತ ಪರಿಸ್ಥಿತಿ ಐತಂದ್ರೆ, ಮರಣ ಭಯ ನನ್ನನ್ನು ಸುತ್ತಕೊಂಡೈತೆ, ನನಗೆ ಭಯ ಆಗತ್ತೆ ಅಂತ ಹೇಳ್ತಾನ. ಆ ಪರಿಸ್ಥಿತಿನಲ್ಲಿ ಇದ್ರೂ ಕೂಡ ದಾವೀದ್ ಇನ್ನೊಂದು ಮಾತು ಹೇಳ್ತಾನ, ನಿನ್ನ ಚಿಂತೆ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಆಮೇನ್. ದಾವೀದ್ ಏನ್ ಮಾಡ್ತಾನಂದ್ರೆ, ಆ ಭಯನಲ್ಲೇ, ಆ ಶೋಧನಲ್ಲೇ ಅಲ್ಲೇ ಕುಂತು ಕೃಂಗಿಲ್ಲ. ದಾವೀದ್ ಭಯ ಆಗೈತೆ, ಪರಿಸ್ಥಿತಿಗಳು ಬಂದವ, ಆದ್ರೂ ಕೂಡ ಆ ಭಯನಲ್ಲೇ ಕುಂತಿಲ್ಲ, ಆ ಭಯನಲ್ಲೇ ಕೃಂಗಿ ಹೋಗಿಲ್ಲ. ದಾವೀದ್ ಗೊತ್ತು, ನಾನು ಆರಾಧಿಸುವಂತ ದೇವರು ಸರ್ವಶಕ್ತಿವಂತನು, ಆತನು ನನ್ನ ಉದ್ಧಾರ ಮಾಡ್ತಾನ, ಈ ಸಮಸ್ಯೆಲಿದ್ದ ನನ್ನ ಹೊರಗೆ ತರ್ತಾನ, ಈ ಮರಣ ಭಯಲಿದ್ದ ನನ್ನ ಹೊರಗೆ ತರ್ತಾನ, ನನ್ನ ಜೀವಿಸುವಂತೆ ಮಾಡ್ತಾನ, ನನಗೆ ದೀರ್ಘಾಯುಷ್ಯನ ಕೊಡ್ತಾನ, ತನಗೆ ಸಾಕ್ಷಿಯಾಗಿ ನನ್ನ ನಿಂದಿರಿಸ್ತಾನ. ಆ ಭರವಸೆ ನನಗೆ ಐತೆ. ನನ್ನ ದೇವರು ಸರ್ವಶಕ್ತಿವಂತನು ಅಂತೇಳಿ ಆತನು ವಿಶ್ವಾಸಲಿದ್ದ ಮತ್ತೆ ಪ್ರಯಾಣ ಮಾಡ್ತಾರ. ನಾವೇನ್ ಮಾಡ್ತೀವಿ ಅಂದ್ರೆ, ಕೆಲವೊಂದು ಟೈಮಲ್ಲಿ ಏನ್ ಮಾಡ್ತೀವಿ, ಎದುರಾಗುವಂತ ಪರಿಸ್ಥಿತಿಗಳು, ಆ ಒಂದು ಶೋಧನೆಗಳು, ಇವೆಲ್ಲ ನೋಡಿ ನಾವೇನ್ ಮಾಡ್ತೀವಿ, ಕೃಂಗ್ತೀವಿ, ಬಲಹೀನರಾಗ್ತೀವಿ, ಭಯ ಪಡ್ತೀವಿ. ಆದ್ರೆ ನಾವು ಆ ಭಯನಲ್ಲೇ ಕುತ್ಕೊಂತೀವಿ, ಆ ಭಯನಲ್ಲೇ ನಾವು ಕೃಂಗಿ ಹೋಗ್ತೀವಿ. ಅರೆ ಇಷ್ಟೇನೋ, ನನ್ನ ಜೀವಿತ ಏನಾಗ್ತದೇನೋ, ನಮ್ಮ ಭವಿಷ್ಯತ್ ಇನ್ನ ಹಿಂಗೆ ಇರ್ತದೇನೋ, ನಾವು ಲೈಫ್ ಲಾಂಗ್ ಇದೇ ಕಷ್ಟನಲ್ಲೇ ಜೀವಿಸ್ಬೇಕೇನೋ, ನಮ್ಮ ಪರಿಸ್ಥಿತಿಗಳು ಹಿಂಗೆ ಇರ್ತವೇನೋ ಅಂತೇಳಿ ನಾವು ಅದನ್ನೇ ಆಲೋಚನೆ ಮಾಡ್ಕೊಂಡು ಅದನ್ನೆಲ್ಲ ಕೃಂಗಿ ಅಲ್ಲೇ ಬಲಹೀನರಾಗ್ತೀವಿ. ಆದ್ರೆ ದಾವೀದ ಏನು ಮಾಡ್ತಾನ, ಆ ಭಯ ಆಗತ್ತೆ, ಭಯನಲ್ಲಿ ಭಯ ಪಟ್ಟನ, ಆದ್ರೂ ನನ್ನ ದೇವರು ಸರ್ವಶಕ್ತಿವಂತನು, ನನ್ನ ಚಿಂತೆಯಲ್ಲಿ ಆತನ ಮೇಲೆ ಹಾಕ್ತೀನಿ, ಆತ ನನ್ನ ಉದ್ಧರಿಸ್ತಾನ ಅಂತ ಹೇಳ್ತಾನೆ. ಆಮೇಲೆ ನಾವು ಕೂಡ ಭಯ, ಮನುಷ್ಯರಾದ್ಮೇಲೆ ಭಯ ಆಗ್ತದೆ, ಮಾನವರಲ್ಲ, ಪರಿಸ್ಥಿತಿಗಳೊಳಗೆ ಭಯ ಆಗ್ತಿರ್ತದೆ. ಆದ್ರೆ ನಮ್ಮ ದೇವರು ಸರ್ವಶಕ್ತಿವಂತನು. ಆ ಭಯನಲ್ಲೇ ನಾವು ಕೃಂಗಿ ಹೋಗಬಾರದು. ನನ್ನ ದೇವರು ಸರ್ವಶಕ್ತಿವಂತನು, ಆತನಿಗೆ ಅಸಾಧ್ಯವಾದ್ದು ಯಾವುದೂ ಇಲ್ಲ. ಚಿಂತೆ ಎಲ್ಲ ನಾನು ಯಾರ ಮೇಲೆ ಹಾಕ್ತೀನಿ? ನಾನು ದೇವ್ರ ಮೇಲೆ ಹಾಕ್ತೀನಿ. ದೇವ್ರೇ ಹೇಳೋಣ, ಏನಂತ ಹೇಳೋಣ, ನೀನು ಚಿಂತೆ ಎಲ್ಲ ನನ್ನ ಮೇಲೆ ಹಾಕು, ನಾನು ಓರ್ತೀನಿ ಅಂದನ. ಅದ್ರ ನಾವೇನ್ ಮಾಡ್ತೀವಿ, ಚಿಂತೆ ಎಲ್ಲ ನಾವು ಓರ್ತೀವಿ, ನಾವು ಓರಿ ನಾವು ಬಾಧೆ ಪಡ್ತೀವಿ. ಅರೆ ದೇವ್ರಿಗೆ ಹೇಳಿದ್ರೆ ಚಿಂತೆ ಎಲ್ಲ ನನ್ನ ಮೇಲೆ ಹಾಕು, ನಾನು ನೀನು ಉದ್ಧರಿಸ್ತೀನಿ ಅಂತ ಹೇಳ್ತಾನೆ. ಅದೇ ಕೀರ್ತನೆಯಲ್ಲಿ 37ನೇ ಕೀರ್ತನೆ 5ನೇ ಚರಣ. ನಿನ್ನ ಭೂ ಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. ಆತನೇ ಅದನ್ನು ಸಾಗಿಸುವನು. ಆಮೇನ್. ಇಲ್ಲಿ ದಾವೀದನ ಏನಂತ ಹೇಳ್ತಾನ, ನಿನ್ನ ಭೂ ಯಾತ್ರೆಯ ಚಿಂತೆಯನ್ನು, ಆ ಚಿಂತೆಯನ್ನ, ಈ ಭೂ ಯಾತ್ರೆ ಚಿಂತೆಯನ್ನ, ಏನ್ ಚಿಂತೆ? ಒಂದು ಮನೆ ಬೇಕಾ, ಆಸೆ ಐತಾ, ದೇವ್ರ ಮೇಲೆ ಹಾಕು. ಒಂದು ಕಾರ್ ತಗೋಬೇಕಾ, ಆಸೆ ಐತಾ, ಅದು ದೇವ್ರ ಮೇಲೆ ಹಾಕು. ಒಂದು ಒಳ್ಳೆ ಜಾಬ್ ಬೇಕಾ, ಆಸೆ ಐತಾ, ಅದು ದೇವ್ರ ಮೇಲೆ ಹಾಕು. ಕೇಳಿರಿ ನಿಮಗೆ ಕೊಡ್ತೀನಿ ಅಂತ ಹೇಳೋಣ, ವಿಶ್ವಾಸದಿಂದ ನಾವು ಕೇಳಿ ಪಡ್ಕೋಬೇಕು, ಅದು ಅಜ್ಞಾನಸ್ತನಲ್ಲ. ಇದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ. ಇವೆಲ್ಲ ನಮಗೆ ಹೆಂಗ್ ಸಾಧ್ಯ ಆಗ್ತವ? ನಾನೊಂದು ಮನೆ ಕಟ್ತೀನ, ನಾನಂತೂ ಒಂದು ಸ್ವಂತ ಮನದಲ್ಲಿ ಇರ್ತೀನ, ನನಗಂತೂ ಒಂದು ಸ್ವಂತ ಮನದ ಇರ್ತದ, ನಾನು ಈ ಭೂಮಿ ಮೇಲೆ ಜೀವಿಸೋವರೆಗೆ ನಾನು ಸ್ವಂತ ಮನದಲ್ಲಿ ನಾನು ಜೀವಿಸ್ತೀನ ಅನ್ಕೋಬಾರ್ದು. ನಾವು ಇವೆಲ್ಲ ಯಾರ ಮೇಲೆ ಆಗ್ಬೇಕಂತ, ನಾವು ದೇವ್ರ ಮೇಲೆ ಆಗ್ಬೇಕು. ನಿನಗಿವೆಲ್ಲ ಸಾಧ್ಯ ಆಗದೆ ಇರ್ಬೋದು, ಆದ್ರೆ ದೇವರಿಗೆ ಸಮಸ್ತ ಸಾಧ್ಯ. ನಮ್ಮ ಕೆಲಸವನ್ನು ಆತ ಮಾಡಿ ಮುಗಿಸ್ತಾನ, ನಮಗೆ ಬೇಕಾದ ಆತ ನಮಗೆ ಕೊಡ್ತಾನ. ಆತನ ಮೇಲೆ ಭರವಸೆ ಇಟ್ಟು ನಾವು ನಡಿಬೇಕು. ಈ ಭೂ ಸಂಬಂಧವಾದದ್ದನ್ನೆಲ್ಲ ಯಾರ ಮೇಲೆ ಆಗ್ಬೇಕಂತ? ದೇವ್ರ ಮೇಲೆ ಆಗ್ಬೇಕಂತ. ಅದಕ್ಕೆ ದೇವ್ರ ಏನಂತ ಹೇಳ್ತಾನೆ ಗೊತ್ತಾ,
ಮೊದಲು ನನ್ನ ರಾಜ್ಯಕ್ಕಾಗಿ ನೀತಿಗಾಗಿ ನೀನು ತೋಕಪಡು, ಆಮೇಲೆ ಸಮಸ್ತ ನಾನು ನಿನಗೆ ಅನುಗ್ರಹಿಸ್ತೀನಿ. ನಾವು ಯಾವ್ದ್ರ ಬಗ್ಗೆ ಆಲೋಚನೆ ಮಾಡುವಂತವ್ರಾಗಿರ್ಬೇಕು, ಯಾವ್ದ್ರ ಬಗ್ಗೆ ನಾವು ಪ್ರಯಾಸ ಪಡುವಂತವ್ರಾಗಿರ್ಬೇಕು, ಯಾವ್ದ್ರ ಬಗ್ಗೆ ನಾವು ಜೀವಿಸುವಂತವ್ರಾಗಿರ್ಬೇಕು, ಪರಸಂಬಂಧವಾದ ಆಲೋಚನೆಗಳ ಪ್ರಕಾರ ದೇವ್ರ ರಾಜ್ಯನ ನಾವು ವಿಸ್ತರಿಸಕ ನಮಗಂತೂ ನಾವು ಏನು ಮಾಡ್ಬೇಕು ಅನ್ನೋದನ್ನ ನಾವು ಪ್ರಯಾಸ ಪಡಬೇಕು. ನನ್ನ ಕೆಲಸ ನೀನು ಮಾಡು, ನಿನ್ನ ಕೆಲಸ ನಾನ್ ಮಾಡ್ತೇನೆ ಅಂತ ಹೇಳ ದೇವ್ರು. ಅಂದ್ರೆ ನಮಗೆ ಬಾಧೆ ಏನೋ ಮಾತು, ಪರಿಸ್ಥಿತಿಗಳು ಎಲ್ಲ ಅಪೋಸಿಟ್ ಆಗಿರ್ತಾವ. ನಾನಾ ರಕ ಮಾತುಗಳು ಮಾತಾಡ್ತಿರ್ತಾರ, ನಮ್ಮಲ್ಲಿ ಕೃಂಗಿಸ್ತಿರ್ತಾರ. ನಮ್ಮಲ್ಲಿ ಏನ್ ವೀಕ್ನೆಸ್ಗಳು ಅದಾವು, ಜಾಬ್ ಇಲ್ಲ ಅಂದ್ರೆ ನಿನಗೆ ಜಾಬ್ ಇಲ್ಲ ಅಂತ ಹೇಳಿ ಪದೇ 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 ಬಂದು ಅದನ್ನೇ ಕೇಳ್ತಾರ. ಅವಾಗ ಮನ್ಸಿಗೆ ಏನಾಗ್ತೈತೆ, ಅಯ್ಯೋ ಇವ್ರು ಹಿಂಗೆ ಅಂತಾರಲ್ಲ, ನನಗೆ ನೋಡಿದ್ರೆ ಯಾವ ಜಾಬ್ ಸಿಗವಲ್ದು, ಇವ್ರು ಹಾಕೋ ಪ್ರಶ್ನೆಗಳಿಗೆ ನನಗೆ ಉತ್ತರ ಇಲ್ಲ, ನನಗೊಂದು ಮನೆ ಇಲ್ಲ. ಪದೇ ಪದೇ ಎಳೆಗೆ ನೋಡಿದ್ರೆ ನೀನ್ ಇನ್ನ ಮನೆ ಕಟ್ಟಿಲ್ಲ, ನೀವು ಇನ್ನ ಮನೆ ಕಟ್ಟಿಲ್ಲ, ನಿಮ್ಗೆ ಇನ್ನ ಸ್ವಂತ ಮನೆ ಇಲ್ಲ ಅಂತ ಕೇಳ್ತಾರ. ಅದ್ ಕೇಳ್ದಂಗೆಲ್ಲ ನಮ್ಗೆ ಏನಾಗ್ತೈತೆ, ಬಾಧೆ ಆದತೆ, ಅವ್ ದುಃಖ ಆದತೆ. ಅವಾಗ ನಾವು ಆಲೋಚನೆ ಮಾಡ್ತೀವಿ, ಯಾವಾಗ ನನಗೆ ಈ ಪರಿಸ್ಥಿತಿ ಇದ್ದ ನಾನು ಹೊರಗೆ ಬರ್ತೀನಿ, ಯಾವಾಗ ನನಗೆ ಒಳ್ಳೆ ದಿನಗಳು ಬರ್ತಾವ, ಯಾವಾಗ ನಾವು ಒಂದು ಆಶೀರ್ವಾದವಾದ ಜೀವಿತ ನಾವು ನೋಡ್ತೀವಿ, ನಮ್ಮ ಬಗ್ಗೆ ಆಲೋಚನೆ ಮಾಡೋರು ಯಾರದಾರ, ಇವೆಲ್ಲ ನಮಗೆ ಆಲೋಚನೆಗಳು ಬರ್ತಾವ. ದೇವ್ರ ಏನಂತ ಹೇಳ್ತಾನೆ ಗೊತ್ತಾ, ನಾನ್ ನಿಮ್ ಬಗ್ಗೆ ಆಲೋಚನೆ ಮಾಡ್ತೀನಿ. ಯಾರು ನಮ್ಮ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ನಮ್ಮ ಬಗ್ಗೆ ಆಲೋಚನೆ ಮಾಡೋನೊಬ್ಬನ ಅದನ, ನಮ್ಮನ್ನ ನಡೆಸೋನೊಬ್ಬನ ಅದನ, ನಮ್ಮನ್ನ ಧೈರ್ಯ ಪಡಿಸೋನೊಬ್ಬನ ಅದನ, ನಮ್ಮ ಕಣ್ಣೀರು ಒರೆಸೋನೊಬ್ಬನ ಅದನ. ನಮ್ಮ ಬಾಧೆಗಳು ಹಂಚ್ಕೊಳಕ, ನಮ್ಮ ಕಷ್ಟಗಳು ಹಂಚ್ಕೊಳಕ ಮಾನವನು ಕೂಡ ಸರಿ ಹೋಗೋದಿಲ್ಲ. ಯಾವ ಮಾನವನು ಕೂಡ ನಂಬಿಗಸ್ತನಲ್ಲ, ದೇವರೇ ನಂಬಿಗಸ್ತನು. ಅದನ್ನ ನಾವು ಮನಸ್ಸನ್ನ ಇಟ್ಕೊಂಡು ನಾವು ಪ್ರಯಾಣ ಮಾಡಬೇಕು. ನಾವು ಬಾಧೆ ಬಿದ್ರೆ ಮನುಷ್ಯರು ನಮ್ಮನ್ನ ನೋಡಿ ಬಾಧೆ ಬಿಡೋದಿಲ್ಲ. ಬಾಧೆ ಬಿಟ್ಟರು ಕೂಡ ಒಂದು ನಿಮಿಷ ನಮ್ ಕುತ್ಕೊಂಡು ಬಾಧೆ ಪಡ್ತಾರ ಅಷ್ಟೇ. ಶಾಶ್ವತವಾಗಿ ನಮ್ಮ ಜೊತೆ ಯಾರು ಇರೋದಿಲ್ಲ. ಯಾರು ಶಾಶ್ವತವಾಗಿ ನಮ್ಮ ಬಾಧೆನ ಹಂಚ್ಕೊಳೋದಿಲ್ಲ, ನಮ್ಮ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ನಾವ್ ಅನ್ಕೊಂತೀವಿ ಅಷ್ಟೇ. ಪಕ್ಕಕ್ಕಿರೋ ಹೆಂಡತಿ ಆಗ್ಲಿ ಗಂಡ ಆಗ್ಲಿ ಕೂಡ ನಮ್ಮ ಒಂದು ಎಲ್ಲವನ್ನೂ ಆಲೋಚನೆ ಮಾಡೋದಿಲ್ಲ. ಗಂಡಗ್ ಗೊತ್ತಿಲ್ದಾಗ ನಾವ್ ಎಷ್ಟೋ ಬಾಧೆ ಬೀಳ್ತಿರ್ತೀವಿ, ಹೆಂಡತಿಗೆ ಗೊತ್ತಿಲ್ದಾಗ ನಾವ್ ಎಷ್ಟೋ ಬಾಧೆ ಬೀಳ್ತೀವಿ. ಎಲ್ಲದನ್ನು ಎಲ್ಲ ಹಂಚ್ಕೊಂಡು ಎಲ್ಲ ಆಲೋಚನೆ ಮಾಡ್ತಾರೆ ನಮ್ಮ ಬಗ್ಗೆ. ಯಾರು ಮಾಡೋದಿಲ್ಲ, ನಮ್ ಭ್ರಮೆ ಅಷ್ಟೇ. ನಾವ್ ಅನ್ಕೊಂತಿರ್ತೀವಿ ಅಷ್ಟೇ. ಯಾರು ಆಲೋಚನೆ ಮಾಡ್ತಾರ, ಯಾರು ಚಿಂತೆ ಮಾಡ್ತಾರ, ಈ ಕಷ್ಟದಿಂದ ನಮ್ಮನ್ನ ಯಾರು ಹೊರಗೆ ತಗೊಂಡ್ಬರ್ತಾರ, ಯಾರು ತರೋದಿಲ್ಲ. ಅದಕ್ಕೆ ಹೇಳ್ತೇನೆ, ಚಿಂತೆ ಎಲ್ಲ ನೀನು ನನ್ ಮೇಲೆ ಆಗ, ನಾನ್ ಚಿಂತೆ ಮಾಡ್ತೀನಿ, ನಾನ್ ನಿನ್ ಬಗ್ಗೆ ಆಲೋಚನೆ ಮಾಡ್ತೀನಿ. ನಮ್ಮ ಚಿಂತನೆಯಲ್ಲಿ, ನಮ್ಮ ಬಾಧೆಯಲ್ಲಿ ಕೂಡ ಪಾಲಿಭಾಗಸ್ಥನಾಗಿ ಯಾರು ಇರ್ತಾರೆ ಗೊತ್ತಾ, ದೇವರೇ ಇರ್ತಾರೆ. ನಮ್ಮ ಕಣ್ಣೀರಲ್ಲಿ ಕೂಡ ದೇವರೇ ಇರ್ತಾನೆ, ನಮ್ಮ ವೇದನೆ ದುಃಖನಲ್ಲಿ ಕೂಡ ದೇವರೇ ಇರ್ತಾನೆ. ಅದಕ್ಕೆ ಮಾತಾ ಮರೆಯಳು ಅಳತಿದ್ರೆ ದೇವ್ರು ಕೂಡ ಅವ್ರ ಜೊತೆ ಇದ್ದು ಅಳತಾನ. ಯಾಕಂದ್ರೆ ಅವ್ರ ದುಃಖನ ಹಂಚ್ಕಂತಾನ. ನಮ್ಮ ದುಃಖನ ಹಂಚ್ಕೊನೋ ಒಬ್ಬನದನ. ಆತನ ಯಾರು ಗೊತ್ತಾ, ನಾನು ಪ್ರಕಟಿಸುತ್ತಿರುವ ಸರ್ವೋನ್ನತನಾದ ಸರ್ವ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತ. ಆಮೇನ್. ಆತ ನಮ್ಮ ದುಃಖನ ಹಂಚ್ಕೊಂತಾನ, ಆತ ನಮ್ಮ ಬಾಧೆನ ಹಂಚ್ಕೊಂತಾನ, ನಮ್ಮ ಕಣ್ಣೀರ್ನ ಹಂಚ್ಕೊಂತಾನ. ಹಂಚ್ಕೊಳೋದೊಂದೇ ಅಲ್ಲ, ಆ ಕಣ್ಣೀರ್ನ ಒರೆಸ್ತಾನ, ಸಮಸ್ಯೆಗಳು ತೀರಿಸ್ತಾನ. ಆ ಎಲ್ಲಾ ಸಮಸ್ಯೆಗಳಿಂದ ನಮ್ಮನ್ನು ಹೊರಗೆ ತರ್ತಾನ, ಉದ್ಧಾರ ಮಾಡ್ತಾನ ಅಂತೇಳಿ ವಾಕ್ಯ ಹೇಳ್ತದೆ. ಆಮೇನ್. ಇಷ್ಟು ನಂಬಿಗಸ್ತನಾದ ದೇವ್ರು ನಮ್ಮ ಜೊತೆಗೆ ಇರುವಾಗ ಅದಕ್ಕೆ ಹೇಳ್ತಾನ ದಾವೀದು, ನಿನ್ನ ಚಿಂತೆ ಎಲ್ಲ ಯೆಹೋವನ ಮೇಲೆ ಹಾಕು, ಆತ ನಿನ್ನನ್ನು ಉದ್ಧಾರಿಸ್ತಾನೆ.